ನ್ಯಾಯ ಕೊಡಬೇಕು ಅಂತ. ನಾನು ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದೆ ಅಂತ ಹೇಳಿದ್ರೆ, ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಮಂಗಳೂರಲ್ಲಿ ಒಂದು ಕುಕ್ಕರ್ ಬಾಂಬ್ ಆಯ್ತು, ಸಿಕ್ಕಾಕೊಂಡ, ಅವ್ರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಅವಾಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಈಸ್ ಮೈ ಬ್ರದರ್ ಅಂದ್ರು. ನಾನು ಕೇಳ್ತಾ ಇದ್ದೀನಿ, ಇಷ್ಟಿಷ್ಟರ ಕತೆ ಏನಪ್ಪ? ಬ್ರದರ್ಗೇನೋ ಆಯ್ತು, ನನ್ ಬ್ರದರ್ ಅಂದ್ರೆ ಏನೋ ಪರವಾಗಿಲ್ಲ, ಈ ಸಿಸ್ಟರ್ಗೆ 7 ಜನ ಗ್ಯಾಂಗ್ ರೇಪ್ ಮಾಡ್ತಾರಲ್ಲ, ಈ ಸಿಸ್ಟರ್ ಕತೆ ಏನು? ಇವನು ಕಾಪಾಡ್ಬೇಕಲ್ಲ. ನೀವು ನನಗೆ ಸಪೋರ್ಟ್ ಮಾಡಿದ್ರ ಧನ್ಯವಾದ. ಇವ್ ಕಾಪಾಡ್ಬೇಕಲ್ಲ, ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಲ್ಲ. ಯಾರ ಮೇಲೂ ಇಲ್ಲ, ಯಾರೋ ಇನ್ಸ್ಪೆಕ್ಟರ್ ಮೇಲೆ ಒಬ್ಬನ ಬಿಟ್ರೆ ಅದು ಎಲ್ಲ ನೀವು ನೋಡಿ. ಯಾವ್ದು ನಾನು ಅವಾಗೂನೇ ಹೇಳಿದೆ, ಯಾವ್ದು ಹಾಸ್ಟೆಲ್ಗಳ ಬಗ್ಗೆ ಹೇಳಿದೆ ನಾನು. ಎಲ್ಲಿ ಕ್ರಮ ತೆಗೆದುಕೊಳ್ತೀರಾ? ಆ ಮೇಸ್ಟರ್ಗಳು ಸಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಅದೇ ಇನ್ಸ್ಪೆಕ್ಟರ್ ಮೇಲೆ. ಇಡೀ ಜಿಲ್ಲೆಗೆ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ನೀವೇನ್ ಮಾಡಿದ್ದೀರಾ, ನಾ ಏನ್ ಮಾಡಿದ್ದೀನಿ, ಆ ಚರ್ಚೆ ಮಾಡೋಣ, ಬೇಕಾದ್ರೆ ಮಾಡೋಣ, ಅದು ಮಾಡೋಣ. ಆದ್ರೆ ನಾವು ಈ ತರದ ಒಂದು ಸಂದೇಶವನ್ನ ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಾಗ ಮಾತ್ರ ಈ ತರದ ನಾಚಿಕೇಡಿನ ಘಟನೆಗಳನ್ನ ತಪ್ಪಿಸಕ್ಕೆ ಸಾಧ್ಯ ಆಗ್ತೈತೆ. ಅದರಿಂದ ನಾನು ಈ ಘಟನೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಂಧುಗಳು. ಅದೇ ರೀತಿ ಇನ್ನ ಪ್ರಮುಖವಾಗಿ ಈ ಹುಬ್ಳಿಯಲ್ಲಿ ಹೋಗಿ ನಾನೊಂದು ಪ್ರತಿಭಟನೆ ಮಾಡಿದೆ. ಈ ಕರಸೇವಕರನ್ನ ಬಂಧಿಸಿರೋದ್ರ ಬಗ್ಗೆ ನಾನೊಂದು ಪ್ರತಿಭಟನೆ ಮಾಡಿದೆ. ನಾನು ಹೋಗಿದ್ದೆ, ಅಲ್ಲಿ ಹೋರಾಟ ಮಾಡಿದೆ. ನಾನು ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿ ಹೋದ್ಮೇಲೆ ಅಲ್ಲಿ ನನ್ನ ಮೇಲೆ FIR ಹಾಕ್ಬಿಟ್ರು. ಏನಂತ ಹೇಳಿ, ನಾನೇನು ಅವ್ಯಾಚ ಶಬ್ದಗಳನ್ನ ಬೈದಿದ್ದೀನಿ ಅಂತ. ಇದುವರೆಗೂ ಇಲ್ಲಿ 25 ವರ್ಷ ಆಗುತ್ತೆ ಅಸೆಂಬ್ಲಿಗೆ ಬಂದು. ನಾನು ಎಂದಾನ ಆರಾನ ಹೇಳಿದ್ದಾರೆ 25 ವರ್ಷದಲ್ಲೇ ನನ್ನ ಅವ್ಯಾಚ ಶಬ್ದಗಳು ಬೈದಿದ್ದೀನಿ ಅಂತ. ನಾನು ಎಂದಾನ ತಲೆ ಕಡಿತೀನಿ, ಕೈ ಕಡಿತೀನಿ ಎಂದಾನ ಹೇಳಿದ್ದೀನ? ನಾನು ಎಂದು ಹೇಳಿಲ್ಲ. ನಾನು ಹೋರಾಟ ಮಾಡಿದ್ಕೆ ನನ್ನ ಮೇಲೆ ನೀವು ಕೇಸ್ ಹಾಕಿದ್ದೀರಾ. ಏನ್ ಪೊಲೀಸರು ಯಾರ ಕಡೆ ಇದ್ದಾರೆ ಅಂತ ಅರ್ಥ ಆಗ್ತೈತಲ್ಲ? ಯಾರು ಹೇಳಿದ್ರು ಇದನ್ನ ನನ್ನ ಮೇಲೆ ಕೇಸ್ ಹಾಕಕ್ಕೆ? ಎಲ್ಲ ನಾವು ಫೋನ್ ಬಂದಿರ್ಬೇಕಲ್ಲ, ಸ್ವಲ್ಪ ಅಶೋಕನ್ಗೂ ಬಿಸಿ ಮುಟ್ಸಿ ಎಲ್ಲ ಕಡೆ ಹೋರಾಟ ಮಾಡ್ತಾರೆ ಅಂತ ಹೇಳಿ ಮಾಡಿರ್ಬೇಕಾ? ಯಾವುದೇ ಪಕ್ಷದ ಹಿನ್ನೆಲೆ, ಯಾವುದೇ ಸಂಘಟನೆಯ ಹಿನ್ನೆಲೆ ಹೋರಾಟ ಮಾಡಿ ಕೇಸ್ ಹಾಕಿ ಅಲ್ಲ, ಯಾವುದೇ ಪಕ್ಷದ ಹಿನ್ನೆಲೆ, ಯಾವುದೇ ಸಂಘಟನೆಯ ಹಿನ್ನೆಲೆ, ಅವ್ ಯಾರ ರೌಡಿಕ್ ಇದರಲ್ಲಿ ಇದ್ದ ಅಂದ್ರೆ ಒಂದ್ ಕಡೆ ಏನ್ ಪೊಲೀಸರು ಆಕ್ಷನ್ ಮಾಡಂಗಿಲ್ಲ. ಆಕ್ಷನ್ ಮಾಡಿದ್ರೆ ಅವ ಕೆಲ ಸೇವಕ, ಅವ ಈ ಸೇವಕ, ಅವ ಆ ಸೇವಕ ಅಂದ್ರೆ ಮತ್ತೆ ಏನ್ ಮಾಡ್ಬೇಕು ಪೊಲೀಸರು? ನೋಡ್ರಿ, ಪೊಲೀಸರವ್ರಿಗೆ ನೋಡ್ಬೇಕಲ್ಲ. ಕಳ್ತನಲ್ಲಿ ಇದ್ದ, ಎಕ್ಸ್ಟೋರ್ಷನ್ ಅಲ್ಲಿ ಇದ್ದ, ಕೇಸ್ಗಳು ಮಟ್ಕ ಏಜೆಂಟ್ ಅಂತವನು ಅವ್ ಕೇಸ್ಗಳು ಖುಲಾಸೆ ಆಗಿದಾವೆ. ಬೇರೆ ನನಗೂ ವಿಚಾರಣೆ ಕರೆಸಿದ್ರಲ್ಲ CID-ದವರು, ಯಾಕೆ ನಾನು ಏನು ಬೈದಿಲ್ಲ ಸರ್. ಅವಾಚಕ ಶಬ್ದದಲ್ಲೂ ಮಾತಾಡಿರಲಿಲ್ಲ, ಏನು ಮಾಡಿರಲಿಲ್ಲ. ಪತ್ರಿಕೆ ಹಿಂಗ್ ಇಟ್ಕೊಂಡು ಹಿಂಗೆ ಆಗ್ತಾ ಇದೆ ಅಂತ ತೋರ್ಸಿದ್ಕೆ ನನಗೆ 3 ನೋಟಿಸ್ ಕೊಟ್ಟು ಕಳಿಸ್ತಾ ಇರಲ್ಲ, ಅದ್ಯಾಕೆ ಅಂತ. ಸರ್ ಅದು ಮಾಹಿತಿ ಕೊಡಿ ಅಂತ, ಮಾಹಿತಿ ಕೊಡ್ರಿ ಅಂತ ನಿಮ್ಮನ್ನ ಕರೆದಿದ್ದಲ್ಲ. ಪೇಪರ್ ಮಾತಾಡ್ತಾ ಇದೀನಿ, ಒಳ್ಳೆ ಕೇಸ್ ಇದೆ ಅಂತ ತೋರ್ಸ್ಬಿಟ್ಟು ಮಾತಾಡಿದ್ಕೆ ನನ್ ಸೋರ್ಸ್ ಇದು ಅಂದಿದ್ಕೆ ನನಗೆ 3 ಸರಿ ನೋಟಿಸು, CCB ನೋಟಿಸು, CID ನೋಟಿಸು, ಎಲ್ಲರೂ ನಮ್ಮ ಫ್ರೆಂಡ್ಸ್ ಅಂತ ತಾವೇ ಹೇಳ್ಬಿಟ್ಟು ನಿಮ್ದು ಕೊಡೋದಿಲ್ಲ ಸರ್. ಕ್ಲೀನ್ ಆಗಿ ನ್ಯೂಸ್ ಪೇಪರ್ ಅನ್ನ ಮುಂದಿಟ್ಕೊಂಡು ಇಲ್ಲಿ ಬರ್ದಿದೆ ನೋಡಿ ಸ್ವಾಮಿ ಅಂದಿದ್ಕೆ ನನಗೆ ನೋಟಿಸ್ ಕೊಟ್ಟಿದ್ದೀನಿ. ಅನೇಕ ಸಂಗತಿಗಳು ನೋಡಿ, ಅನೇಕ ಸಂಗತಿಗಳು ಇವರು ನೋಟಿಸ್ ನನಗೆ ಗೊತ್ತಿದೆ.
ತಾವೇ ನೋಟಿಸ್ ಕೊಟ್ರಲ್ಲ, ಹೇಳಿ ಸರ್ ಯಾಕೆ ಅಂತ. ನಿಮ್ಗೆ ನೋಟಿಸ್ ಕೊಟ್ಟಿದ್ದು ಅವರೇ, ನಮ್ಮ ಗೃಹ ಸಚಿವರು, ಮಾಜಿ ಗೃಹ ಸಚಿವರು ಹೇಳಿದ್ದು ಮಾಹಿತಿ ಕೊಡಿ ಅಂತ. ನನಗ್ ಮಾಹಿತಿ ಕೊಡಲ್ಲ, ನನಗೆ ನೀವು ಆಫ್ಟರ್ ಪದಗಳ ಬಳಕೆ, ಅವ್ಯಾಚ ಶಬ್ದಗಳನ್ನ ನಿಂದಿಸಿದ್ದಾರೆ ಅಂತ ಕೊಟ್ಟಿರೋದು ನನ್ ನೋಟಿಸ್. ಅವಾಚ್ಯ ಶಬ್ದಗಳು ಅದು ಹೇಳ್ಬೇಕಲ್ಲ, ಅವರು ಏನ್ ಮಾಡಿದೀನಿ ಅಂತ ಆದ್ರೂ ಹೇಳ್ಬೇಕಲ್ಲ. ಏನೂ ಇಲ್ಲ, ಎಲ್ಲ ವಿಡಿಯೋ ಇದೆ, ಪೊಲೀಸರು ಮಾಡಿದ್ದಾರೆ, ಮೀಡಿಯಾದವರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದ್ರೆ ಇಂಥ ಬಡಿಬೇಕಾಯ್ತು, ಇಂಥ ಪದ ಉಪಯೋಗ ಮಾಡಿದ್ದಾರೆ, ಇದು ಕಾನೂನು ಪ್ರಕಾರ ಅಂತ ಹೇಳ್ಬೇಕು. ಏನೂ ಇಲ್ಲ. ನನ್ನ ಮೇಲೂ FIR ಹಾಕಿದ್ದಾರೆ. ನಾನು ಕರಸೇವಕರು, ಅವನು ಯಾರು ಪೂಜಾರಿ, ಅವನ ಹೆಸರೊಳಗೆ ಮುಂಚೆನೆ ಗಲಾಟೆ ಮಾಡಿದ್ರಲ್ಲ, ಶ್ರೀಕಾಂತ್ ಪೂಜಾರಿ, ಅವ್ರ ಕರಸೇವಕರೆಲ್ಲ ಆಯ್ತು. ಆಮೇಲೆ ಹೇಳಿ ನೀವು ಕರಸೇವಕ ಅಲ್ಲ ಅನ್ನೋದಕ್ಕೆ ವಾದ ಮಾಡಿ ನೀವು. ಅವ್ರ ಮಟಕ ಈಗ ಕರಸೇವಕ ಅಲ್ಲ ಅನ್ನೋದಕ್ಕೆ ವಾದ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.